ನಮಸ್ತೆ, ನನ್ನ ಹೆಸರು ಗುರು. ವೆಲ್ಕಮ್ ಟು ಮೈ ಚಾನಲ್ G2 LIC ಗುರು. ರೈಟ್. ಸೊ ಇವತ್ತು ಇನ್ನೊಂದು ಗ್ಯಾರಂಟೆಡ್ ಇನ್ಕಮ್ ಪ್ಲಾನ್ ಬಗ್ಗೆ ಮಾತಾಡ್ಲಿಕ್ಕೆ ಹೊರಟಿದ್ದೀನಿ. ಸೊ LICಯ ಜೀವನ್ ಉತ್ಸವ್ ಫೈನಾನ್ಷಿಯಲ್ ಮಾರ್ಕೆಟ್ಗೆ ಬಂದ್ಮೇಲೆ ಆಲ್ಮೋಸ್ಟ್ ಆಲ್ ಎಲ್ಲ ಲೈಫ್ ಇನ್ಶೂರೆನ್ಸ್ ಕಂಪ್ನೀಸ್ ಅಂದ್ರೆ ಪ್ರೈವೇಟ್ ಇನ್ಶೂರೆನ್ಸ್ ಕಂಪ್ನೀಸ್ ಕೂಡ ಅದಕ್ಕೆ ಸಿಮಿಲರ್ ಪ್ರಾಡಕ್ಟ್ ನ ಮಾರ್ಕೆಟ್ ಅಲ್ಲಿ ಲಾಂಚ್ ಮಾಡ್ತಾ ಹೋಗ್ತಿದಾವೆ. ಅದಕ್ಕೆ ಸಂಬಂಧಪಟ್ಟಾಗೆ ಆಲ್ರೆಡಿ ICICI Prudential ನ ಪ್ಲಾನ್ ಏನಿದೆ ಅದ್ರ ಬಗ್ಗೆ ಡಿಸ್ಕಷನ್ ಆಗಿದೆ, ವೆಲ್ತ್ ಪ್ಲಸ್ ಬಗ್ಗೆ. ಸೊ ಇವತ್ತು ಇನ್ನೊಂದು ಕಂಪ್ನಿ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕೆ ಕೊಟ್ಟಿದ್ದೀನಿ. ಸೊ ಆ ಪ್ಲಾನ್ ಡೀಟೇಲ್ಸ್ ನ ಬ್ರೋಚರ್ ಏನಿದೆಯೋ ಹ್ಯಾಸ್ ಇಟ್ ಈಸ್ ಹಾಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಅದರ ಬೆನಿಫಿಟ್ಸ್ ಏನಿದೆ ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಮಾರ್ಕೆಟ್ ಅಲ್ಲಿ ಪಾಲಿಸಿನ ಕ್ಯಾನ್ವಾಸ್ ಮಾಡ್ಬೇಕಾದ್ರೆ ಪಾಲಿಸಿ ಕಂಪ್ಯಾರಿಸನ್ ಬೇಕು ಅಂತಂದಾಗ ನಿಮ್ಗೆ ಈ ವಿಡಿಯೋಸ್ ಬಹಳ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದ್ರೆ ಕಾಂಪಿಟೇಟರ್ ಪ್ರಾಡಕ್ಟ್ಸ್ ಕೂಡ ನಿಮ್ಗೆ ನಾಲೆಡ್ಜ್ ಇರ್ಬೇಕಾಗಿ ಬರುತ್ತೆ. ಸೊ ಪ್ರಾಡಕ್ಟ್ಸ್ ಯಾವ್ದು ಬೆಸ್ಟ್ ಅಂತ ನೀವು ಅನಲೈಸ್ ಮಾಡ್ಕೊಂಡ್ರೆ ಕಸ್ಟಮರ್ಸ್ಗೂ ಕೂಡ ನೀವು ಅದನ್ನ ಸಜೆಷನ್ಸ್ ಕೊಡ್ಬೋದು ಅನ್ನೋ ಉದ್ದೇಶದಿಂದ ಈ ಪ್ರೈವೇಟ್ ಇನ್ಶೂರೆನ್ಸ್ ಕಂಪನೀಸ್ ಪ್ರಾಡಕ್ಟ್ಸ್ ಏನಿದೆ ಅಥವಾ ಫೈನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ಇರುವಂತಹ ಎಲ್ಲಾ ಪ್ರಾಡಕ್ಟ್ಸ್ ನ ಈ ವಿಡಿಯೋ ಮುಖಾಂತರ, ಈ ಚಾನಲ್ ಮುಖಾಂತರ ನಿಮ್ಗೆ ಪರಿಚಯ ಮಾಡ್ತಾ ಹೋಗ್ತೀನಿ. ಸೊ ಇದು ಖಂಡಿತವಾಗ್ಲೂ ನಿಮ್ಗೆ ಯೂಸ್ ಆಗುತ್ತೆ ಅಂತ ಅನ್ಕೊಳ್ತೀನಿ. ಸೊ ಅದ್ರ ಬಗ್ಗೆ ತಮ್ಮ ಕಮೆಂಟ್ಸ್ ಏನಿದೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತಾ ಹೋಗ್ಬೋದು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತಾ, ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂದ್ರೆ ದಯವಿಟ್ಟು ಥಮ್ಸ್ ಅಪ್ ಕೊಡೋದ್ರ ಮುಖಾಂತರ ಎನ್ಕರೇಜ್ ಮಾಡಿ. ಸೊ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಫ್ಯೂಚರ್ ಅಲ್ಲಿ ಬರುವಂತ ಎಲ್ಲಾ ವಿಡಿಯೋಸ್ ಏನಿದೆ ಆ ವಿಡಿಯೋಸ್ ನ ನೀವು ಡೀಟೇಲ್ ಆಗಿ ನೋಡ್ಬೋದು. ಹಾಗೆ ಫಸ್ಟ್ ಇಮಿಡಿಯೇಟ್ ಆಗಿ ನೀವೇ ನೋಡ್ಬೇಕು, ಫಸ್ಟ್ ಟೈಮ್ ನೋಡ್ಬೇಕು ಅನ್ನೋದಾದ್ರೆ ಅತಿ ಶೀಘ್ರವಾಗಿ ಬಂದಂತ ವಿಡಿಯೋನ ಫಸ್ಟ್ ಆಗಿ ನೀವು ನೋಡ್ಬೇಕು ಅಂತಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಲಿ ಬೆಲ್ ನೋಟಿಫಿಕೇಶನ್ ಏನಿದೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಪಾಲಿಸಿನ ಬೈ ಮಾಡ್ಬೇಕಾದ್ರೆ ಪಾಲಿಸಿಗೆ ಸಂಬಂಧಪಟ್ಟಂತ ಡೀಟೇಲ್ಸ್ ಏನಿದೆ ಅದನ್ನ ಬ್ರೋಚರ್ ಮುಖಾಂತರ ಅಥವಾ ಪಾಲಿಸಿ ಡಾಕ್ಯುಮೆಂಟ್ ಮುಖಾಂತರ ಕ್ರಾಸ್ ವೆರಿಫೈ ಮಾಡಿ ಪ್ರಾಡಕ್ಟ್ ನ ಫೈನಲೈಸ್ ಮಾಡ್ಕೋಬೇಕು ಅಂತ ಹೇಳ್ತಾ, ಸೊ ಬನ್ನಿ ಹಾಗಿದ್ರೆ ಇವತ್ತು ಮಾತಾಡ್ತಾ ಇರುವಂತ ಪ್ರಾಡಕ್ಟ್ ಯಾವ್ದು ಅಂತ ಹೇಳ್ತೀನಿ. ಅದು ಯಾವ್ದಪ್ಪ ಅಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ SBI ಲೈಫ್ ಇನ್ಶೂರೆನ್ಸ್ ಕಂಪ್ನಿಯ ಸ್ಮಾರ್ಟ್ ಪ್ಲಾಟಿನಾ ಪ್ಲಸ್ ಅಂತ. ಸೊ ಈ ಪ್ಲಾನ್ ಏನಿದೆ LICಯ ಜೀವನ್ ಉತ್ಸವ ಆಗಿರ್ಬೋದು ಅಥವಾ HDFCಯ ವೆಲ್ತ್ ಪ್ಲಸ್ ಆಗಿರ್ಬೋದು, ಈ ಪ್ಲಾನ್ಗೆ ಸಂಬಂಧಪಟ್ಟಂಗೆ ವಿತ್ ಡೆಫರ್ಮೆಂಟ್ ಪೀರಿಯಡ್ ಅಲ್ಲಿ ಗ್ಯಾರಂಟೆಡ್ ಇನ್ಕಮ್ ನ ಪಾಲಿಸಿ ಹೋಲ್ಡರ್ಗೆ ಪ್ರೀಮಿಯಂ ಪೇಯಿಂಗ್ ಟರ್ಮ್ ಆದ್ಮೇಲೆ ಕೊಡ್ತಾ ಹೋಗುತ್ತೆ. ಜೊತೆಗೆ ಅದರ್ ಬೆನಿಫಿಟ್ಸ್ ಕೂಡ ಈ ಪಾಲಿಸಿಲಿ ಆಡ್ ಮಾಡಿದ್ದಾರೆ. ಸೊ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBI ಲೈಫ್ ಇನ್ಶೂರೆನ್ಸ್ ಏನಿದೆ, ಈ ಒಂದು ಪ್ರೈವೇಟ್ ಇನ್ಶೂರೆನ್ಸ್ ಕಂಪನಿ ಕೂಡ ಫೈನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ತಂದೆ ಆದಂತಹ ಒಂದು ಶೇರ್ ಅನ್ನು ಹೊಂದಿದೆ. ಅದಕ್ಕೆ ಸಂಬಂಧಪಟ್ಟಾಗೆ ಇವತ್ತಿನ ಪ್ರಾಡಕ್ಟ್ಸ್ SBI ಪ್ಲಾಟಿನಾ ಪ್ಲಸ್ ಏನಿದೆ ಅದು ಕೊಡ್ತಾ ಹೋಗುತ್ತೆ. ಸೊ ಈ ಪಾಲಿಸಿಲಿ ನಿಮಗೆ ವಿಶೇಷ ಏನಪ್ಪಾ ಅಂತಂದ್ರೆ ಪೇಔಟ್ ಮಿನಿಮಮ್ 13 ವರ್ಷದಿಂದ 30 ವರ್ಷದವರೆಗೂ ಆಪ್ಷನ್ಸ್ ಇದೆ. ಆ ಆಪ್ಷನ್ ಅಲ್ಲಿ ನೀವು ಸೆಲೆಕ್ಟ್ ಮಾಡಬಹುದು. ಸೆಲೆಕ್ಟೆಡ್ ಆಲ್ರೆಡಿ ಪ್ರೀ ಡಿಸೈಡೆಡ್ ಪೇಔಟ್ ಟರ್ಮ್ಸ್ ಇದೆ. ಆ ಪೇಔಟ್ ಟರ್ಮ್ಸ್ ಸೆಲೆಕ್ಟ್ ಮಾಡಿ ಪೇಔಟ್ಸ್ ನ ತಗೋಬಹುದು. ಪೇಔಟ್ಸ್ ಏನಪ್ಪಾ ಅಂತಂದ್ರೆ ಕಂಪ್ನಿಯಿಂದ ಬರುವಂತ ನಿಮ್ಗೆ ರಿಟರ್ನ್ಸ್, ಗ್ಯಾರಂಟೆಡ್ ಮನಿ ಅಂತ ಏನ್ ಹೇಳಿದ್ದಾರೆ, ಖಚಿತಪಡಿಸಿರುವಂತಹ ಫಿಕ್ಸ್ಡ್ ಅಮೌಂಟ್ ಏನಿದೆ ಆ ಅಮೌಂಟ್ ಗೆ ಪೇಔಟ್ ಅಂತ ನಾನು ಕರಿತೀನಿ. ಸೊ ಮತ್ತೆ ಇದರಲ್ಲಿ ನಿಮ್ಗೆ 4 ಪ್ರೀಮಿಯಂ ಪೇಯಿಂಗ್ ಟರ್ಮ್ ಆಪ್ಷನ್ಸ್ ಇದೆ. 6 ವರ್ಷ, 7 ವರ್ಷ, 8 ವರ್ಷ ಮತ್ತೆ 10 ವರ್ಷ ಅಂತ. ಈ 4 ಟರ್ಮ್ ಅಲ್ಲಿ ಪೇ ಮಾಡಿ 13 ವರ್ಷ, 15 ವರ್ಷ, 20 ವರ್ಷ, 25 ವರ್ಷ, 30 ವರ್ಷ ಅನ್ನೋ ರೀತಿಲಿ ಪೇಔಟ್ ಟರ್ಮ್ಸ್ ನೀವು ಸೆಲೆಕ್ಟ್ ಮಾಡಬಹುದು. ಇಲ್ಲಿ ಪಾಲಿಸಿ ಟರ್ಮ್ ಬಂದು ಪಾಲಿಸಿ ಸ್ಟಾರ್ಟ್ ಆದಾಗಿನಿಂದ ಪೇಔಟ್ ಕಂಪ್ಲೀಟ್ ಆಗುವಂತ ಟರ್ಮ್ಗೆ ಪಾಲಿಸಿ ಟರ್ಮ್ ಅಂತ ಇಲ್ಲಿ ಟ್ರೀಟ್ ಮಾಡ್ತಿರ್ತಾರೆ. ಸೊ ಇಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಅಲ್ಲಿ ಕೂಡ ನಿಮಗೆ ಗ್ಯಾರಂಟೆಡ್ ಇನ್ಕಮ್ ಸಿಗುತ್ತೆ. ಅದು ಏನು ಅಂತ ತಿಳ್ಕೊಳ್ಳೋಣ. ಅದಕ್ಕೆ ನಾ ಮುಂಚೆ ಚಾನಲ್ ನ ಇನ್ನು ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ G2 LIC ಗುರುನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಸೊ ಈ ಪಾಲಿಸಿಯ ವಿಶೇಷ ಏನಿದೆ ಅದನ್ನ ಇನ್ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಸೊ SBI ಲೈಫ್ ನ ಸ್ಮಾರ್ಟ್ ಪ್ಲಾಟಿನಾ ಪ್ಲಸ್ ಏನಿದೆ, ಇಟ್ಸ್ ಎ ಇಂಡಿವಿಜುವಲ್ ಪ್ಲಾನ್. ಸೊ ನಾರ್ಮಲ್ ಆಗಿ ಬೇರೆ ಪಾಲಿಸೀಸ್ ತರ ಈ ಪಾಲಿಸಿ ಕೂಡ ಇಂಡಿವಿಜುವಲ್ ಆಗಿ ಬೈ ಮಾಡ್ಬೇಕಾಗಿ ಬರುತ್ತೆ. ಗ್ರೂಪ್ ಅಲ್ಲಿ ಸೇಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಾನ್ ಲಿಂಕ್ಡ್ ಪ್ರಾಡಕ್ಟ್. ಈ ನಾನ್ ಲಿಂಕ್ಡ್ ಪ್ರಾಡಕ್ಟ್ ಅಂತಂದ್ರೆ ಯಾವುದೇ ರೀತಿಯಂತ ಇನ್ವೆಸ್ಟ್ಮೆಂಟ್ಸ್ ಈಕ್ವಿಟಿಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಹೇಳ್ತಿದ್ದಾರೆ. ಸೊ ಮೂರನೇದು ನಾನ್ ಪಾರ್ಟಿಸಿಪೇಟಿಂಗ್. ಸೊ ನಾನ್ ಪಾರ್ಟಿಸಿಪೇಟಿಂಗ್ ಅಂತಂದ್ರೆ ಇದರಲ್ಲಿ ಬೋನಸ್ ಪಾರ್ಟಿಸಿಪೇಷನ್ ಇರೋದಿಲ್ಲ. ಸೊ ಹಾಗಾಗಿ ಈ ಪಾಲಿಸಿಗೆ ಬೋನಸ್ ಅಕ್ಯುಮುಲೇಷನ್ ಆಗೋದಿಲ್ಲ. ಗ್ಯಾರಂಟೆಡ್ ಇನ್ಕಮ್ ಏನಿದೆಯೋ ಆ ಗ್ಯಾರಂಟೆಡ್ ಇನ್ಕಮ್ ನ ಪೇ ಮಾಡ್ತಾ ಹೋಗ್ತಾರೆ. ಸೊ ಇದು ಒಂದು ಸೇವಿಂಗ್ಸ್ ಪ್ರಾಡಕ್ಟ್ ಆಗಿರೋದ್ರಿಂದ ಇದು ಫೈನಾನ್ಷಿಯಲ್ ಸೆಕ್ಯೂರಿಟಿನ ಕೊಡೋದ್ರ ಜೊತೆಲಿ ಫೈನಾನ್ಷಿಯಲ್ ಫ್ರೀಡಮ್ ಕೂಡ ಈ ಪ್ರಾಡಕ್ಟ್ ಕೊಡುತ್ತೆ. ಗ್ಯಾರಂಟೆಡ್ ಇನ್ಕಮ್ ಡ್ಯೂರಿಂಗ್ ದ ಪೇಯ್ಡ್ ಪೀರಿಯಡ್ ಟು ರಿಯಲೈಸ್ ಯುವರ್ ಡ್ರೀಮ್ಸ್. ಸೊ ನಿಮ್ಮ ಡ್ರೀಮ್ಸ್ ಏನಿದೆ ಆ ಡ್ರೀಮ್ಸ್ ಫುಲ್ಫಿಲ್ ಮಾಡ್ಲಿಕ್ಕೋಸ್ಕರ ಅಥವಾ ರಿಯಲೈಸ್ ಮಾಡ್ಲಿಕ್ಕೋಸ್ಕರ ಈ ಪ್ರಾಡಕ್ಟ್ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ತಿದೆ.
ಸೊ ಮೊದಲನೇದಾಗಿ ಸೆಕ್ಯೂರಿಟಿ ವಿಷಯಕ್ಕೆ ಬಂದ್ರೆ ಈ ಪಾಲಿಸಿಲಿ ಲೈಫ್ ಇನ್ಶೂರೆನ್ಸ್ ಕವರೇಜ್ ಇರುತ್ತೆ ಡ್ಯೂರಿಂಗ್ ದ ಪಾಲಿಸಿ ಟರ್ಮ್ ಟು ಪ್ರೊಟೆಕ್ಟ್ ದ ಫ್ಯಾಮಿಲಿ. ಸೊ ಎರಡನೇದು ಆಪ್ಷನ್ಸ್ ಇದೆ ಟು ಸೆಲೆಕ್ಟ್ ಇನ್ಕಮ್ ಪ್ಲಾನ್ಸ್ ಆಪ್ಷನ್ಸ್. ಒಂದು ಗ್ಯಾರಂಟೆಡ್ ಇನ್ಕಮ್ ಅಂಡ್ ಲೈಫ್ ಇನ್ಕಮ್. ಗ್ಯಾರಂಟೆಡ್ ಇನ್ಕಮ್ ಆಪ್ಷನ್ ಅಂತ ಸೆಲೆಕ್ಟ್ ಮಾಡಬಹುದು ಅಥವಾ ಲೈಫ್ ಇನ್ಕಮ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಬಹುದು. ಎರಡು ಆಪ್ಷನ್ ಅಲ್ಲಿ ಪೇಔಟ್ಸ್ ನ ಸೆಲೆಕ್ಟ್ ಮಾಡಬಹುದು. ಮತ್ತೆ ಫ್ಲೆಕ್ಸಿಬಿಲಿಟಿ ಇದೆ. ಅದು ಏನಪ್ಪಾ ಅಂತಂದ್ರೆ ಪ್ರೀಮಿಯಂ ಪೇಯಿಂಗ್ ಟರ್ಮ್ ಏನಿದೆ ಅದನ್ನ ನೀವು 6 years 7 years 8 years 10 years ಅಂತ 4 ಆಪ್ಷನ್ ಅಲ್ಲಿ ಸೆಲೆಕ್ಟ್ ಮಾಡಬಹುದು. ಸೊ ಹಾಗೆ ಪೇಔಟ್ ಫ್ರೀಕ್ವೆನ್ಸಿ ಕೂಡ 13 years 15 years 20 years 25 years. ಸೊ ಆಕ್ಚುಲಿ ಇಲ್ಲಿ 7-8 years ಅಂತ ತೋರಿಸ್ತಿದೆ. ಸೊ ಫಸ್ಟ್ ಡೇ ಲಾಂಚ್ ಆದಂತ ಇನಿಷಿಯಲ್ ಡೇಲಿ ಸಿಕ್ಕಂತ ಬ್ರೋಚರ್ ಡೀಟೇಲ್ಸ್ 7-8 ಇದೆ. ಸೊ ಲೇಟೆಸ್ಟ್ ಆಗಿ ಚೆಕ್ ಮಾಡಿದಾಗ 6 years ಒಂದು ಆಡ್ ಆಗಿತ್ತು. ಸೊ ಅದನ್ನ ಕೂಡ ನಾನು ಆಡ್ ಮಾಡಿದ್ದೀನಿ ಇದರಲ್ಲಿ. ಸೊ ಚಾಯ್ಸ್ ಆಫ್ ಫ್ರೀಕ್ವೆನ್ಸಿ ಆಫ್ ಇನ್ಕಮ್ ಬೆನಿಫಿಟ್. ಸೊ ಇಯರ್ಲಿ ಇದೆ, ಹಾಫ್ ಇಯರ್ಲಿ, ಕ್ವಾರ್ಟರ್ಲಿ, ಮಂತ್ಲಿ ಸಿಗುತ್ತೆ. ಸೊ ಸಾಮಾನ್ಯವಾಗಿ ಬೇರೆ ಕಂಪ್ನಿಗಳೆಲ್ಲ ಪೇಔಟ್ಸ್ ಏನಿತ್ತು ಅಂತಂದ್ರೆ ಒನ್ಸ್ ಇನ್ ಇಯರ್ ಪೇ ಮಾಡ್ತಾ ಇದ್ರು. ಇಲ್ಲಿ ಇಯರ್ಲಿ ತಗೊಬಹುದು, ಹಾಫ್ ಇಯರ್ಲಿ ತಗೊಬಹುದು, ಕ್ವಾರ್ಟರ್ಲಿ ಅಥವಾ ಮಂತ್ಲಿ ರೂಪದಲ್ಲಿ ಕೂಡ ನೀವು ಇನ್ಕಮ್ ಬೆನಿಫಿಟ್ ನ ಆಫ್ ಮಾಡಬಹುದು. ಸೊ ಇದು ಒಂದು ಅಡಿಷನಲ್ ಬೆನಿಫಿಟ್ ಇದು. ಸೊ ಕಸ್ಟಮರ್ಗೆ ಅನುಕೂಲ ಆಗೋ ರೀತಿಯಲ್ಲಿ ಪೇಔಟ್ ನ ಅವರು ಸೆಲೆಕ್ಟ್ ಮಾಡಬಹುದು. ಆಪ್ಷನ್ ಇದೆ. ಬಟ್ ಪೇಔಟ್ ಬರೋಂತ ಪರ್ಸೆಂಟೇಜಸ್ ಕಂಪ್ನಿ ಡಿಸೈಡ್ ಮಾಡುತ್ತೆ. ಕಂಪ್ನಿಯ ಡಿಸಿಷನ್ ಏನಿದೆ ಅದರ ಪ್ರಕಾರ ಆಗುತ್ತೆ. ಸೊ ಟ್ಯಾಕ್ಸ್ ಬೆನಿಫಿಟ್ ಆಸ್ ಪರ್ ದ ಸೆಕ್ಷನ್ 1010D ಆಫ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ಏನ್ ಹೇಳುತ್ತೆ ಅದರ ಪ್ರಕಾರ ಇನ್ಕಮ್ ಟ್ಯಾಕ್ಸ್ ಬೆನಿಫಿಟ್ಸ್ ನ ಕೊಡ್ತಾರೆ. ಸೊ ಸೆಕ್ಷನ್ 1010D ಅಂತೂ ಖಂಡಿತವಾಗ್ಲೂ ಫುಲ್ಫಿಲ್ ಮಾಡಲೇಬೇಕು. ಆಗಷ್ಟೇ ಇನ್ಕಮ್ ಟ್ಯಾಕ್ಸ್ ಬೆನಿಫಿಟ್ ನ ಕಂಪ್ಲೀಟ್ ಆಗಿ ಎನ್ಕ್ಯಾಶ್ ಮಾಡ್ಲಿಕ್ಕೆ ಆಗುತ್ತೆ ಲೈಫ್ ಇನ್ಶೂರೆನ್ಸ್ ಪ್ರಾಡಕ್ಟ್ಸ್ ಅಲ್ಲಿ, ರೈಟ್? ಸೊ ಆಗಿದ್ರೆ ಈ ಪ್ಲಾನ್ ನ ಡೀಟೇಲ್ ಆಗಿ ತಿಳ್ಕೊಳ್ಳೋಕೆ ಹೋಗೋಕ್ಕಿಂತ ಮುಂಚೆ ಗ್ಲಾನ್ಸ್ ಆಗಿ ಸೊ ಅಟ್ ಎ ಟೈಮ್ ಸ್ವಲ್ಪ ಸಿಂಪಲ್ ಆಗಿ ಏನೇನ್ ಎಲಿಜಿಬಿಲಿಟಿ ಇದೆ ಅದನ್ನ ತಿಳ್ಕೊಂಡ್ಬಿಡೋಣ, ಯಾರ್ಯಾರೆಲ್ಲ ಪಾಲಿಸಿ ಬೈ ಮಾಡ್ಬೋದು ಅಂತ. ಸೊ ಇಲ್ಲಿ ಪ್ರೀಮಿಯಂ ಪೇಯಿಂಗ್ ಟರ್ಮ್ 7 years ಫಸ್ಟ್. ಸೊ 6 years ಆಪ್ಷನ್ಸ್ ಇದೆ. 6 year ಆಪ್ಷನ್ ಅಲ್ಲಿ 13 years ಒಂದು ಪೇಔಟ್ ಬರುತ್ತೆ. ಇಲ್ಲಿ 7 years 8 years 10 years. ಸೊ 3 ವರ್ಷ ಆಪ್ಷನ್ ಇದೆ. ಇದಕ್ಕೆ ಹೋದಾಗ ಡಿಫ್ರೆಂಟ್ ಬರುತ್ತೆ. ಸೊ ಪೇಔಟ್ ಪೀರಿಯಡ್ ಈ ಚಾರ್ಟ್ ಅಲ್ಲಿ ತೋರಿಸಿರೋ ಪ್ರಕಾರ ಸೆಲೆಕ್ಟ್ ಮಾಡಬಹುದು. ಅಂದ್ರೆ 7 ವರ್ಷ ಪ್ರೀಮಿಯಂ ಕಟ್ಟಿ 15 ವರ್ಷ ಇನ್ಕಮ್ ಬೇಕು ಅಂದ್ರೆ ಸೆಲೆಕ್ಟ್ ಮಾಡಬಹುದು. 20 ವರ್ಷ ಇನ್ಕಮ್ ಬೇಕು ಅಂದ್ರೆ ಸೆಲೆಕ್ಟ್ ಮಾಡಬಹುದು. 25 ವರ್ಷ ಇನ್ಕಮ್ ಬೇಕು ಅಂದ್ರೆ ಸೆಲೆಕ್ಟ್ ಮಾಡಬಹುದು. 30 ವರ್ಷ ಇನ್ಕಮ್ ಬೇಕು ಅಂದ್ರೂ ಸೆಲೆಕ್ಟ್ ಮಾಡಬಹುದು. ಸೊ ಆಗ ಟೋಟಲ್ ಪೇಔಟ್ ಪೀರಿಯಡ್ ಬಂದು ಸೊ 7 ವರ್ಷಕ್ಕೆ ಮಿನಿಮಮ್ 23 ವರ್ಷ ಆಗುತ್ತೆ. ಹಾಗೆ 20 ವರ್ಷ ಪೇಔಟ್ ತಗೊಂಡ್ರೆ 28 ವರ್ಷ ಆಗುತ್ತೆ. ಸೊ 33 38. ಸೊ ಮಧ್ಯದಲ್ಲಿ 1 ವರ್ಷ ವೇಟಿಂಗ್ ಪೀರಿಯಡ್ ಇದೆ ಅಂತ ನಿಮ್ಗೆ ಕ್ಲೀನ್ ಆಗಿ ಗೊತ್ತಾಗುತ್ತೆ. ಸೊ 8 years ಪ್ರೀಮಿಯಂ ಪೇಯಿಂಗ್ ಟರ್ಮ್ ತಗೊಂಡ್ರೆ 15 ವರ್ಷ PPT ಸರ್ವಿಸ್ ಪೇಔಟ್ ಬರುತ್ತೆ. 20 years ಬರುತ್ತೆ, 25 years ಬರುತ್ತೆ, ಮತ್ತೆ 30 ವರ್ಷ ಪೇಔಟ್ ಆಪ್ಷನ್ ಮಾಡಬಹುದು. ಸೊ ಹಾಗೆ ಪಾಲಿಸಿ ಟರ್ಮ್ ಒಂದು ಸೊ ಮಿನಿಮಮ್ 24 ವರ್ಷ, 29 ವರ್ಷ, 34 ವರ್ಷ, 39 ವರ್ಷ. ಸೊ PPT ಪ್ರೀಮಿಯಂ ಪೇಯಿಂಗ್ ಟರ್ಮ್ 10 ವರ್ಷ ಇದ್ರೆ ಸೊ ಮಿನಿಮಮ್ 15 years ಪೇಔಟ್ ಪೀರಿಯಡ್ ಇರುತ್ತೆ. ಹಾಗೆ 20 years 25 years ಮ್ಯಾಕ್ಸಿಮಮ್ ಬರುತ್ತೆ. ಸೊ 26 ವರ್ಷ ಪಾಲಿಸಿ ಟರ್ಮ್ ಮಿನಿಮಮ್, 31 years 36 years ಮ್ಯಾಕ್ಸಿಮಮ್ ಪಾಲಿಸಿ ಟರ್ಮ್ ಬರುತ್ತೆ. ಸೊ ಈ ಪಾಲಿಸಿಲಿ 2 ವರ್ಷ ಪೇಔಟ್ ಪೀರಿಯಡ್ ಬರುತ್ತೆ. ಸೊ ಉಳಿದಿದ್ದೆಲ್ಲ ಪಾಲಿಸಿಗಳಲ್ಲಿ 1 ವರ್ಷ ಪೇಔಟ್ ಪೀರಿಯಡ್ ಇದೆ. ಸೊ ಮಿನಿಮಮ್ ಏಜ್ ಅಟ್ ಎಂಟ್ರಿ ಬಂದು 30 days. ಸೊ 30 ದಿನ ಕಂಪ್ಲೀಟ್ ಆಗಿರೋಂಥವ್ರು ಕೂಡ ಪಾಲಿಸಿನ ಬೈ ಮಾಡಬಹುದು. ಸೊ ಮ್ಯಾಕ್ಸಿಮಮ್ ಏಜ್ ಅಟ್ ಎಂಟ್ರಿ ಬಂದು 60 years ಇದೆ, ರೈಟ್? ಹಾಗೆ ಮ್ಯಾಕ್ಸಿಮಮ್ ಏಜ್ ಅಟ್ ಮೆಚುರಿಟಿ ಬಂದು 99 years ಇದೆ. ಇದು ಲೈಫ್ ಲಾಂಗ್ ಇಲ್ಲ, ಸೊ ಹೋಲ್ ಲೈಫ್ ಅಂತ ಹೇಳ್ಬೋದು. ಸೊ 99 years ಇದೆ. ಮ್ಯಾಕ್ಸಿಮಮ್ 19 years ವರೆಗೂ ಪಾಲಿಸಿ ಬೆನಿಫಿಟ್ ನ ಎನ್ಕ್ಯಾಶ್ ಮಾಡಬಹುದು. ಸೊ ಮಿನಿಮಮ್ ಅನಲೈಸ್ಡ್ ಪ್ರೀಮಿಯಂ ಬಂದು ಇದರಲ್ಲಿ 50,000 ಹೇಳ್ತಿದ್ದಾರೆ. ಸೊ ಮ್ಯಾಕ್ಸಿಮಮ್ ಅನಲೈಸ್ಡ್ ಲಿಮಿಟ್ ಅದಕ್ಕೆ ಲಿಮಿಟ್ ಇಲ್ಲ. ಸೊ ಸಬ್ಜೆಕ್ಟ್ ಟು ಬೋರ್ಡ್ ಅಪ್ರೂವಲ್. ಓಕೆ. ಸೊ ಅಂಡರ್ ರೈಟಿಂಗ್ ಡಿಸಿಷನ್ ಬಾಡಿ ಏನಿದೆ ಆ ಬಾಡಿ ಡಿಸೈಡ್ ಮಾಡುತ್ತೆ ಮ್ಯಾಕ್ಸಿಮಮ್ ಪ್ರೀಮಿಯಂ ಎಷ್ಟು ಅಂತ. ಸೊ ಬೇಸಿಕ್ ಸಮ್ ಅಶ್ಯೂರ್ಡ್ ಬಂದು ಮಿನಿಮಮ್ 5,50,000 ಬರುತ್ತೆ. ಅದು ಆನ್ಯುಯಲ್ 11 times ಆಫ್ ಆನ್ಯುಲೈಸ್ಡ್ ಪ್ರೀಮಿಯಂ ಏನಿದೆ ದಟ್ ಈಸ್ ದ ಮಿನಿಮಮ್ ಬೇಸಿಕ್ ಸಮ್ ಅಶ್ಯೂರ್ಡ್ or maybe a death sum assured ಅಂತ ಹೇಳ್ಬೋದು. ಸೊ ಮ್ಯಾಕ್ಸಿಮಮ್ ಅಗೇನ್ ನೋ ಲಿಮಿಟ್, ಸಬ್ಜೆಕ್ಟ್ ಟು ಅಪ್ರೂವಲ್ or ಡಿಪೆಂಡ್ಸ್ ಆನ್ ದ ಪಾಲಿಸಿ ಹೋಲ್ಡರ್ ಎಲಿಜಿಬಿಲಿಟೀಸ್. ಸೊ ಇಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ ಒಂದೇ ಪ್ರೀಮಿಯಂ ಪೇಯಿಂಗ್ ಟರ್ಮ್ಗೆ ಡಿಫ್ರೆಂಟ್ ಆಪ್ಷನ್ ಅಲ್ಲಿ ಪೇಔಟ್ಸ್ ನ ಸೆಲೆಕ್ಟ್ ಮಾಡ್ಕೊಬಹುದು. ಪ್ರೀಮಿಯಂ ಕೂಡ ಹಾಫ್ ಇಯರ್ಲಿ ಅನಲೈಸ್ಡ್ ಪ್ರೀಮಿಯಂ, ಇಯರ್ಲಿ ಮಾಡಲು ಪೇ ಮಾಡಬಹುದು, ಮಂತ್ಲಿ ಮಾಡಲು ಪೇ ಮಾಡಬಹುದು. ಸೊ ಪ್ರೀಮಿಯಂ ಕಟ್ಟುವಂತ ಆಪ್ಷನ್ಸ್ 3 ಆಪ್ಷನ್ ಸಿಗುತ್ತೆ. ಹಾಫ್ ಇಯರ್ಲಿ ಮೋಡ್, ಇಯರ್ಲಿ ಮೋಡ್ ಅಂಡ್ ಮಂತ್ಲಿ ಮೋಡ್. ಸೊ ಹಾಫ್ ಇಯರ್ಲಿ ಮೋಡ್ ಅಲ್ಲಿ 15% ಆಫ್ ದಿ ಅನಲೈಸ್ಡ್ ಪ್ರೀಮಿಯಂ ಅಂತ ಬರ್ತಿದೆ, ರೈಟ್? ಸೊ ಹೀಗೆ ಈ ಕಂಡೀಷನ್ಸ್ ಅಲ್ಲಿ ಪಾಲಿಸಿನ ಬೈ ಮಾಡಬಹುದು. ಸೊ ಹಾಗಿದ್ರೆ ಈ ಪಾಲಿಸಿ ಹೇಗೆ ಬೆನಿಫಿಟ್ ಆಗುತ್ತೆ, ಸೊ ಯಾವ ರೀತಿ
ಅನುಕೂಲ ಆಗುತ್ತೆ. ಸೊ ಪೇಔಟ್ಸ್ ಹೇಗೆ ಬರುತ್ತೆ ಮತ್ತೆ ಮೆಚುರಿಟಿ ಹೇಗೆ ಅಥವಾ ಬೆನಿಫಿಟ್ಸ್ ಏನು, ಎಷ್ಟು ಕಟ್ಟಿದ್ರೆ ಏನ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ನ ಇಲುಸ್ಟ್ರೇಷನ್ 1 ಮುಖಾಂತರ ತಿಳ್ಕೊಳ್ಳೋಣ. ಸೊ ಇದರಲ್ಲಿ ನಿಮ್ಗೆ ಆಲ್ಮೋಸ್ಟ್ ಪಾಲಿಸಿಯ ಪಿಕ್ಚರ್ ಏನಿದೆ ಅದು ಆಲ್ಮೋಸ್ಟ್ ಕ್ಲಿಯರ್ ಆಗಿಬಿಡುತ್ತೆ. ಸೊ ಇದ್ರ ಪ್ರಕಾರ ಹೋಗೋದಾದ್ರೆ ಒಬ್ಬ ಮಿಸ್ಟರ್ ಅಜಯ್ ಅನ್ನುವಂತ ಮನುಷ್ಯನ ಎಕ್ಸಾಂಪಲ್ ತಗೊಂಡಿದ್ದಾರೆ. ಸೊ 35 ವರ್ಷ ವಯಸ್ಸಿರುವಂತಹ ಮನುಷ್ಯ 15 ವರ್ಷ ಪೇಔಟ್ ಪೀರಿಯಡ್ ಸೆಲೆಕ್ಟ್ ಮಾಡಿ 10 ವರ್ಷ ಪ್ರೀಮಿಯಂ ಕಟ್ತೀನಿ ಅಂತ ಸೆಲೆಕ್ಟ್ ಮಾಡ್ಕೊಂಡಾಗ ಪಾಲಿಸಿ ಟರ್ಮ್ ಟೋಟಲ್ 26 ಇಯರ್ಸ್ ಆಗುತ್ತೆ. ಪ್ರೀಮಿಯಂ ಕಟ್ಟುವಂಥದ್ದು ವರ್ಷಕ್ಕೆ ಒಂದ್ಸಲ ಕಟ್ತಾರೆ. ಪ್ರೀಮಿಯಂ ಕಟ್ಟೋದು 10 ವರ್ಷ ಕಟ್ಟಬೇಕು. ಆನ್ಯುಲೈಸರ್ ಪ್ರೀಮಿಯಂ ಬಂದು 1 ಲಕ್ಷ ರೂಪಾಯಿ ಕಟ್ತಾರೆ ಅಂತ ಅಂದ್ಕೊಂಡ್ರೆ, ಸೊ ಇನ್ಕಮ್ ಫ್ರೀಕ್ವೆನ್ಸಿ ವರ್ಷಕ್ಕೊಂದ್ಸಲ ಅಮೌಂಟ್ ತಗೊಳ್ತಾರೆ ವಾಪಸ್ ಅಂತ ಅಂದ್ಕೊಂಡಾಗ ಅವ್ರಿಗೆ ಬೇಸಿಕ್ ಸಮ್ ಅಶ್ಯೂರ್ಡ್ ಬಂದು 11 ಲ್ಯಾಕ್ಸ್ ಬರುತ್ತೆ. ಸೊ 11 ಲ್ಯಾಕ್ಸ್ ಬರೋದ್ರಿಂದ ಇವರಿಗೆ ಗ್ಯಾರಂಟೆಡ್ ಇನ್ಕಮ್ ಅಮೌಂಟ್ ಬಂದು 99% ಆಫ್ ದಿ 1 ಲ್ಯಾಕ್ ಏನಿದೆ ಅದನ್ನ ಗ್ಯಾರಂಟೆಡ್ ಪೇಔಟ್ ಆಗಿ ನೆಕ್ಸ್ಟ್ 12 ಇಯರ್ಸ್ ಇಂದ 26 ಇಯರ್ಸ್ ವರೆಗೂ ಅಂದ್ರೆ 15 ವರ್ಷದ ಕಾಲ 99,210 ರೂಪಾಯಿನ ಗ್ಯಾರಂಟೆಡ್ ಇನ್ಕಮ್ ಆಗಿ ಪಾಲಿಸಿ ಹೋಲ್ಡರ್ಗೆ ಪೇ ಮಾಡ್ತಾರೆ. ಸೊ ಈ ಇಲುಸ್ಟ್ರೇಷನ್ ತೋರಿಸೋ ಪ್ರಕಾರ 10 ವರ್ಷ ಪ್ರೀಮಿಯಂ ಕಟ್ಟಬೇಕಾಗಿ ಬರುತ್ತೆ. ಪ್ರತಿ ವರ್ಷ 1 ಲಕ್ಷ ಪೇ ಮಾಡ್ತಾರೆ. ಸೊ ಟೋಟಲ್ ಪೇ ಮಾಡುವಂತ ಅಮೌಂಟ್ 10 ಲಕ್ಷ ರೂಪಾಯಿ ಆಗುತ್ತೆ. 2 ವರ್ಷ ವೇಟಿಂಗ್ ಪೀರಿಯಡ್ ಇರುತ್ತೆ. ಅದಾದ್ಮೇಲೆ 12th ಇಯರ್ ಇಂದ ಅಮೌಂಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಸೊ 15 ಇಯರ್ಸ್ ಟೋಟಲ್ ಅಮೌಂಟ್ ಬರುತ್ತೆ ಅಂತಂದ್ರೆ ಎವ್ರಿ ಇಯರ್ 99,210 ರೂಪೀಸ್ ಸಿಗುತ್ತೆ. ಈಗ ಪಾಲಿಸಿ ಟರ್ಮ್ ಡೇ 1 ಇಂದ ಸ್ಟಾರ್ಟ್ ಆಗಿ ಎಂಡಿನ ತನಕ 11 ಲ್ಯಾಕ್ಸ್ ಏನಿದೆ ಇದು ಡೆತ್ ಕವರೇಜ್ ಕೂಡ ಆಗಿರುತ್ತೆ. ಸೊ ಹಾಗೆ ಮೆಚುರಿಟಿ ಬೆನಿಫಿಟ್ ಕೂಡ ರಿಟರ್ನ್ ಆಫ್ 10% ಆಫ್ ದಿ ಟೋಟಲ್ ಪ್ರೀಮಿಯಂ ಪೇಡ್. ಸೊ ನೀವೇನ್ ಪೇ ಮಾಡ್ತಿರೋ ಅದ್ರ 10% ಅಂದ್ರೆ 10% ಎಕ್ಸ್ಟ್ರಾ ಆಡ್ ಮಾಡಿ ರಿಟರ್ನ್ ಪೇ ಮಾಡ್ತಾರೆ. ಸೊ 10% ಎಕ್ಸ್ಟ್ರಾ ಬರುವಂತದ್ದು ಏನಿದೆ ನಿಮ್ಗೆ ಆಕ್ಚುಲಿ ಅದು ಗ್ಯಾರಂಟೆಡ್ ಇನ್ಕಮ್ ಆಯ್ತು, ಸಾರಿ ಗ್ಯಾರಂಟೆಡ್ ಬೋನಸ್ ಆಯ್ತು. ಸೊ ದಟ್ಸ್ ವೈ ನಾನ್ ಪಾರ್ಟಿಸಿಪೇಟಿಂಗ್ ಅಂತ ಹೇಳಿದ್ದು ಅದಕ್ಕೋಸ್ಕರನೇ ಇಲ್ಲಿ 10% ಆಫ್ ದಿ ಪ್ರೀಮಿಯಂ ಏನಿದೆ ಅದನ್ನ ಪ್ರಾಫಿಟ್ ಆಗಿ ಅಥವಾ ಬೋನಸ್ ರೂಪದಲ್ಲಿ ಗ್ಯಾರಂಟೆಡ್ ಬೋನಸ್ ಆಗಿ ಪಾಲಿಸಿಗೆ ಪೇ ಮಾಡ್ತಾರೆ. ಸೊ ಲೈಫ್ ಕವರ್ ಥ್ರೂ ಔಟ್ ದ ಪಾಲಿಸಿ ಟರ್ಮ್. ಸೊ 26 ವರ್ಷ ಪೂರ್ತಿ ಪಾಲಿಸಿ ಟರ್ಮ್ ಅಲ್ಲಿ ಲೈಫ್ ಕವರೇಜ್ ಇರುತ್ತೆ. ಅದು 11 ಲ್ಯಾಕ್ಸ್ ಕವರೇಜ್ ಆಗುತ್ತೆ. ಸೊ ಹಾಗೆ ಇನ್ ಬಿಟ್ವೀನ್ ಪಾಲಿಸಿ ಟರ್ಮ್ ಮಧ್ಯದಲ್ಲಿ ಏನಾದ್ರು ಪಾಲಿಸಿ ಅವರಿಗೆ ಡೆತ್ ಆದ್ರೆ ಪ್ರೀಮಿಯಂ ಪೇಯಿಂಗ್ ಮಾಡೋ ಟೈಮ್ ಅಲ್ಲಿ ಸೊ ಟೋಟಲ್ 11 ಲ್ಯಾಕ್ಸ್ ಏನಿದೆ ಡೆತ್ ಕವರೇಜ್. ಸೊ 11 ಟೈಮ್ಸ್ ಆಫ್ ದಿ ಆನಲೈಸರ್ ಪ್ರೀಮಿಯಂ ನ ಪೇ ಮಾಡ್ತಾರೆ. ಸೊ ಅಲ್ಲಿಗೆ ಪಾಲಿಸಿ ಬೆನಿಫಿಟ್ಸ್ ಸೀಸ್ ಆಗುತ್ತೆ. ಸೊ ಪ್ರೀಮಿಯಂ ಪೇಮೆಂಟ್ ಟರ್ಮ್ ಅಲ್ಲಿ ಏನಾದ್ರು ಡೆತ್ ಆದ್ರೆ ಸೊ ಟೋಟಲ್ 11 ಲ್ಯಾಕ್ಸ್ ನ ಪೇ ಮಾಡಿ ಪಾಲಿಸಿ ಕಾಂಟ್ರಾಕ್ಟ್ ಕ್ಲೋಸ್ ಆಗುತ್ತೆ, ಪೇ ಔಟ್ಸ್ ಬರೋದಿಲ್ಲ. ಸೊ ಇದು ಡೆತ್ ಕವರೇಜ್. ದಿಸ್ ಇಸ್ ಅ ಸೆಕ್ಯೂರಿಟಿ ಟು ದ ಫ್ಯಾಮಿಲಿ. ಸೊ ಇಲುಸ್ಟ್ರೇಷನ್ 1 ಪ್ರಕಾರ ಹೋದ್ರೆ ಇಲ್ಲಿ ಸೆಲೆಕ್ಟ್ ಮಾಡಿರುವಂತ ಇನ್ಕಮ್ ಆಪ್ಷನ್ ಬಂದು ಲೈಫ್ ಆಪ್ಷನ್ ಅಂತ ಸೆಲೆಕ್ಟ್ ಮಾಡಿರೋದು. ಹಾಗಾಗಿ 99% 210 ರೂಪೀಸ್ ಏನಿದೆ ಇದನ್ನ ಪೇ ಮಾಡ್ತಾರೆ. ಸೆಕೆಂಡ್ ಆಪ್ಷನ್ ಅಂತ ಹೋದಾಗ ಗ್ಯಾರಂಟೆಡ್ ಇನ್ಕಮ್ ಆಪ್ಷನ್ ಗೆ ಅಂತ ಹೋದ್ರೆ ಅದ್ರಲ್ಲಿ ಬರುವಂತ ಫೀಚರ್ ಏನಿದೆ ಅಂತ ನೋಡೋಣ. ಸೊ ಫಸ್ಟ್ ಆಪ್ಷನ್ ಅಲ್ಲಿ 99% ಏನಿದೆ ಅನಲೈಸರ್ ಪ್ರೀಮಿಯಂ ಅಮೌಂಟ್ ನ ಪೇಔಟ್ ರೂಪದಲ್ಲಿ ಪೇ ಮಾಡ್ತಾರೆ. ಎರಡನೇ ಆಪ್ಷನ್ ಗೆ ಬಂದಾಗ ಏನಾಗುತ್ತೆ ಅಂತ ನೋಡೋಣ. ರೈಟ್. ಸೊ ಸೇಮ್ ಎಕ್ಸಾಂಪಲ್ ಕನ್ಸಿಡರ್ ಮಾಡ್ತಾ ಇದೀನಿ. ಸೊ 10 ವರ್ಷ ಪ್ರೀಮಿಯಂ ಕಟ್ತಾರೆ. ಸೊ 1 ಲ್ಯಾಕ್ ಅನ್ಯುಲೈಸರ್ ಪ್ರೀಮಿಯಂ ಸೇಮ್ 15 ವರ್ಷ ಪೇಔಟ್ ಕೇಳ್ತಿರ್ತಾರೆ. ಟೋಟಲ್ ಪಾಲಿಸಿ ಟರ್ಮ್ ಬಂದು 26 ವರ್ಷ ಆಗುತ್ತೆ. ಸೊ ಇಯರ್ಲಿ ಫ್ರೀಕ್ವೆನ್ಸಿ ಬಂದು ಪ್ರೀಮಿಯಂ ಕೂಡ ಇಯರ್ಲಿ ಪೇ ಮಾಡ್ತಾರೆ, ಪೇಔಟ್ ಕೂಡ ಇಯರ್ಲಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಕವರೇಜ್ 11 ಲ್ಯಾಕ್ಸ್ ಸಿಗುತ್ತೆ. ಸೊ ಸ್ನೇಹಿತರೆ ಇಲ್ಲಿ ನೋಡಬಹುದು ಗ್ಯಾರಂಟೆಡ್ ಇನ್ಕಮ್ ಅಮೌಂಟ್ ಬಂದಾಗ ಈ ಗ್ಯಾರಂಟೆಡ್ ಇನ್ಕಮ್ ಪೇಔಟ್ ಆಪ್ಷನ್ ಹೋದ್ರೆ ಇಲ್ಲಿ 96.32% ಏನಿದೆ ಇಂಟು 1 ಲ್ಯಾಕ್. ಸೊ 96,320 ರೂಪೀಸ್ ನ ಪರ್ ಆನಮ್ ರೂಪದಲ್ಲಿ ನೆಕ್ಸ್ಟ್ 15 ಇಯರ್ಸ್ ಪೇ ಮಾಡ್ತಾರೆ ಪೇಔಟ್ ಕಂಪ್ಲೀಟ್ ಆದ್ಮೇಲೆ. ಸೊ ಪೇಔಟ್ 10 ಇಯರ್ಸ್ ಪೇಔಟ್ ಮಾಡ್ತಾರೆ, 2 ಇಯರ್ಸ್ ವೇಟಿಂಗ್ ಪೀರಿಯಡ್ ಇರುತ್ತೆ. 12th ಇಯರ್ ಇಂದ ಅಗೇನ್ ಅಮೌಂಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ 96,320 ಏನಿದೆ ಈ 96,320 ರೂಪೀಸ್ ನ ನೆಕ್ಸ್ಟ್ 15 ಇಯರ್ಸ್ ಗ್ಯಾರಂಟೆಡ್ ಇನ್ಕಮ್ ಆಗಿ ಪೇ ಮಾಡ್ತಾರೆ. ಜೊತೆಲಿ 26ನೇ ವರ್ಷದಲ್ಲಿ ಅಥವಾ ಎಂಡ್ ಆಫ್ ದ ಪಾಲಿಸಿ ಟರ್ಮ್ ಅಲ್ಲಿ ಅಗೇನ್ 11 ಲ್ಯಾಕ್ಸ್ ವಿಲ್ ಬಿ ಪೇಡ್ ಟು ದ ಪಾಲಿಸಿ ಹೋಲ್ಡರ್ ಇಫ್ ದ ಪಾಲಿಸಿ ಹೋಲ್ಡರ್ ಇಸ್ ಅಲೈವ್ ಆಸ್ ಎ ಮೆಚುರಿಟಿ. ಸೊ ಹಾಗೆ ಇನ್ ಬಿಟ್ವೀನ್ ಏನಾದ್ರು ಡೆತ್ ಏನಾದ್ರು ಆದ್ರೆ ಸೊ ಆ ರೀತಿ ಡೆತ್ ಬೆನಿಫಿಟ್ ಅಂತ ಬರೋದಾದ್ರೆ ಪಿಪಿಟಿ ಮುಂಚೆ ಪೇಔಟ್ ಕಮೆಂಟ್ಸ್ ಆಗ್ಲಿಕ್ಕೆ ಮುಂಚೆ ಏನಾದ್ರು ಡೆತ್ ಆದ್ರೆ 11 ಲ್ಯಾಕ್ಸ್ ಏನಿದೆಯೋ 11 ಲ್ಯಾಕ್ಸ್ ನ ಪೇ ಮಾಡ್ತಾರೆ. ಸೊ ಜೊತೆಗೆ ಪೇಔಟ್ ಸ್ಟಾರ್ಟ್ ಆದ್ಮೇಲೆ ಸೊ ಪ್ರೀಮಿಯಂ ಕಟ್ಟಿದಾದ್ಮೇಲೆ ಪೇಔಟ್ ಬರುವಂತ ಟೈಮಲ್ಲಿ ಏನಾದ್ರು ಸ್ಟಾರ್ಟ್ ಆದ್ರೆ ಅಲ್ಲಿ 13,02,383 ಏನಿದೆ ಅದನ್ನ ಲಂಸಮ್ ಪೇ ಮಾಡಿ ಮತ್ತೆ 96,320 ಏನಿದೆ ಈ ಅಮೌಂಟ್ ರಿಮೈನಿಂಗ್ ಪೇಔಟ್ಸ್ ಪೀರಿಯಡ್ ವರೆಗೂ ಪಾಲಿಸಿದಾರರ ನಾಮಿನಿಗೆ ಪೇ ಮಾಡ್ತಾರೆ. ಸೊ ಇದು ಡೆತ್ ಬೆನಿಫಿಟ್. ಸೊ ಪೇಔಟ್ ಸ್ಟಾರ್ಟ್ ಆದ ಟೈಮ್ ನಲ್ಲಿ ಸ್ಟಾರ್ಟ್ ಆದ್ಮೇಲೆ ಡೆತ್ ಆದ್ರೆ
ಲಂಸಮ್ ಅಮೌಂಟ್ ಪೇ ಮಾಡಿ ರಿಮೈನಿಂಗ್ ಪೇಔಟ್ಸ್ ಎಷ್ಟಿದೆಯೋ ಅಷ್ಟು ಪೇಔಟ್ಸ್ ನ ನಾಮಿನಿಗೆ ಪೇ ಮಾಡ್ತಾರೆ. ಈ ಅವಕಾಶ SBI ನ ಪ್ಲಾಟಿನಾ ಪ್ಲಸ್ ಅಲ್ಲಿ ಸಿಗ್ತಾ ಇದೆ. SBI ಪ್ಲಾಟಿನಾ ಪ್ಲಸ್ ನ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಲಿಮಿಟೆಡ್ ಪ್ರೀಮಿಯಂ ಕೊಟ್ಟು ಸೊ ಮಲ್ಟಿಪಲ್ ಪೇಔಟ್ಸ್ ತಗೊಳ್ಳೋದ್ರ ಜೊತೆಲಿ ಸೊ ಇನ್ ಕೇಸ್ ಡ್ಯೂರಿಂಗ್ ದ ಪೇಔಟ್ ಪೀರಿಯಡ್ ಏನಾದ್ರು ಡೆತ್ ಆದ್ರೆ ರಿಮೈನಿಂಗ್ ಪೇಔಟ್ಸ್ ಏನಿದೆ ಆ ಪೇಔಟ್ಸ್ ನ ನಾಮಿನಿಗೆ ಪೇ ಮಾಡ್ತಾರೆ. ಸೊ ಇಲ್ಲಿ ಪ್ರೀಮಿಯಂ ಕಟ್ಟುವಂತ ಮೋಡ್ಸ್ ಬಂದು ಆಸ್ ಯೂಶುವಲ್ ಹಾಫ್ ಇಯರ್ಲಿ, ಇಯರ್ಲಿ ಮತ್ತೆ ಮಂತ್ಲಿ ಮೋಡು. ಸೊ ಈ ರೀತಿ ಇಲ್ಲುಸ್ಟ್ರೇಷನ್ 1 ಮತ್ತೆ ಇಲ್ಲುಸ್ಟ್ರೇಷನ್ 2 ನೋಡಿರೋ ರೀತಿಲಿ ಹೋದ್ರೆ ನೀವು 15 ಇಯರ್ಸ್ ಪೇಮೆಂಟ್ 10 ಇಯರ್ಸ್ ಪೇ ಮಾಡಿ 15 ಇಯರ್ಸ್ ಪೇಔಟ್ ತಗೊಂಡ್ರೆ 1% ಏನಿದೆ 99% ಮತ್ತೆ 96% ಈ ರೂಪದಲ್ಲಿ ಪೇ ಮಾಡ್ತಾ ಹೋಗ್ತಾರೆ. ಹಾಗೆ ನೀವು ಪೇಔಟ್ ಟರ್ಮ್ ನ ಅಕಸ್ಮಾತ್ 25 ಇಯರ್ಸ್ 30 ಇಯರ್ಸ್ ಅಥವಾ 20 ಇಯರ್ಸ್ ಅಂತ ಜಾಸ್ತಿ ಮಾಡಿದ್ರೆ ಬೇರೆ ಪರ್ಸೆಂಟೇಜ್ ವೈಸ್ ಅಲ್ಲಿ ಆನಲೈಸ್ಡ್ ಪ್ರೀಮಿಯಂ ಅಲ್ಲಿ ಡಿಫ್ರೆಂಟ್ ಪರ್ಸೆಂಟೇಜ್ ವೈಸ್ ಅಲ್ಲಿ ಆನಲೈಸ್ಡ್ ಪ್ರೀಮಿಯಂ ನ ಡಿಫ್ರೆಂಟ್ ಪೋರ್ಷನ್ಸ್ ನ ಪರ್ಸೆಂಟೇಜ್ ನ ಪಾಲಿಸಿ ಹೋಲ್ಡರ್ಗೆ ಪೇಔಟ್ ರೂಪದಲ್ಲಿ ಪೇ ಮಾಡ್ತಾರೆ. ಸೊ ಇದರ ಡೀಟೇಲ್ಸ್ ನಿಮ್ಗೆ ಇನ್ನೂ ಹೆಚ್ಚಿಗೆ ಬೇಕು ಅಂತಂದ್ರೆ ಪಾಲಿಸಿ ಬ್ರೋಚರ್ ಏನಿದೆ ಅದನ್ನ ಡೀಟೇಲ್ ಆಗಿ ಸ್ಟಡಿ ಮಾಡಿ ನಂತರ ಪಾಲಿಸಿನ ಬೈ ಮಾಡಬಹುದು. ಸ್ನೇಹಿತರೆ, ಇಲ್ಲಿ ಕೊಟ್ಟಂತ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ ಇನ್ಫಾರ್ಮೇಶನ್ಸ್ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಸಿದ್ರೆ ಲೈಕ್ ಮಾಡೋದ್ರ ಜೊತೆಲಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇಲ್ಲಿ ತನಕ ಪೂರ್ತಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು. ಹಾಗೆ ವಿಷಯ ಯೂಸ್ಫುಲ್ ಆಗಿತ್ತು, ವಿಡಿಯೋದಲ್ಲಿ ಇದ್ದಂತ ಇನ್ಫಾರ್ಮೇಶನ್ ಯೂಸ್ಫುಲ್ ಅಂತ ಅನ್ಸಿದ್ರೆ ಬೇರೆಯವರು ಕೂಡ ಖಂಡಿತ ಶೇರ್ ಮಾಡಿ. G2 LIC ಗುರು ಏನಿದೆ ಅದನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಲಿ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಫ್ಯೂಚರ್ ಬರುವಂತ ಎಲ್ಲ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಏನಿದೆ ಆ ವಿಡಿಯೋಸ್ ನ ನೀವು ಮೊದಲು ನೋಡಬಹುದು. ನಿಮ್ಗೆ ನೋಟಿಫಿಕೇಶನ್ಸ್ ಕೂಡ ಸಿಗುತ್ತೆ. ಯಾವುದೇ ಕಾರಣಕ್ಕೂ ನೀವು ಮಿಸ್ ಮಾಡದೆ ಆ ವಿಡಿಯೋಸ್ ಕೂಡ ನೋಡಬಹುದು. ಸ್ನೇಹಿತರೆ, ಇಲ್ಲಿ ತನಕ ನೋಡಿದ್ರಲ್ಲ. ಸೊ SBI ನ ಪ್ಲಾಟಿನಾ ಪ್ಲಸ್ ಏನಿದೆ ಈ ಪ್ಲಾಟಿನಾ ಪ್ಲಸ್ ಪ್ಲಾನ್ ಕಸ್ಟಮರ್ಗೆ ಯಾವ ರೀತಿ ಮ್ಯಾಚ್ ಆಗತ್ತೆ ಅನ್ನೋದನ್ನ ತಿಳ್ಕೊಂಡ್ರಿ. ಹಾಗೆ ಈ ಪ್ರಾಡಕ್ಟ್ ನ ಫೈನಲ್ ಮಾಡೋದಕ್ಕಿಂತ ಮುಂಚೆ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇರುವಂತಹ ಬೇರೆ ಪ್ರಾಡಕ್ಟ್ಸ್ ಏನಿದೆ LIC ಯ ಜೀವನ ಉತ್ಸವ ಆಗ್ಬೋದು ಅಥವಾ ಬೇರೆ ಕಂಪನೀಸ್ ಪ್ರಾಡಕ್ಟ್ಸ್ ಎಲ್ಲವನ್ನು ಕಂಪೇರ್ ಮಾಡಿ ಯಾವ್ದು ಬೆಸ್ಟ್ ಅಂತ ಅನ್ಸುತ್ತೆ ಅದನ್ನ ನೀವು ಪಿಕ್ ಮಾಡ್ಕೊಬೇಕು ಅಂತ ಸಜೆಸ್ಟ್ ಮಾಡೋದ್ರ ಜೊತೆಲಿ ಹೇಳೋದೇನಪ್ಪಾ ಅಂತಂದ್ರೆ ಲೈಫ್ ಲಾಂಗ್ ಸಿಗುವಂತ ಬೆನಿಫಿಟ್ಸ್ ಇರುವಂತ ಆಪ್ಷನ್ಸ್ ನ ನೋಡಿ. ಇಲ್ಲಿ ಲಿಮಿಟೆಡ್ ಟರ್ಮ್ ಸಿಗುವಂತ ಪ್ರಾಡಕ್ಟ್ಸ್ ನೀವು ಸಾಕು ಅನ್ನೋದಾದ್ರೆ ಅದನ್ನೇ ಬೈ ಮಾಡಬಹುದು. ಇಲ್ಲ ಅಂತಂದ್ರೆ ಲೈಫ್ ಲಾಂಗ್ ಸಿಗುವಂತ ಆಪ್ಷನ್ಸ್ ಏನಿದೆ ಆ ತರದನ್ನು ಒಂದು ಚೆಕ್ ಮಾಡಿ ನೀವು ಪ್ರಾಡಕ್ಟ್ ನ ಡಿಸೈಡ್ ಮಾಡಬಹುದು. ಯಾವ್ದು ಬೆಸ್ಟ್ ಅಂತ ನೀವೇ ಡಿಸೈಡ್ ಮಾಡ್ಬೇಕಾಗಿ ಬರುತ್ತೆ. ನಮ್ಗಿಂತ ಚೆನ್ನಾಗಿ ನಿಮ್ಗೆ ಗೊತ್ತಿರುತ್ತೆ ಯಾವ್ದು ಬೆಸ್ಟ್ ಅಂತ. ಸೊ ಪಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.